ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಭೂಮಿ ಉತ್ತರಾಖಂಡ್ನಲ್ಲಿ ವರುಣಾರ್ಭಟ ಮುಂದುವರಿತಾ ಇದೆ. ವರುಣನ ಅಬ್ಬರದಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿ ಹೋಗಿದೆ. ರಣ ಮಳೆಗೆ ಉಕ್ಕಿ ಹರಿದಿದೆ ಅಲಕಾನಂದ ನದಿ. ರುದ್ರಪ್ರಯಾಗದ ಸುತ್ತಮುತ್ತ ಪ್ರದೇಶಗಳಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಹರಿದ್ವಾರದಲ್ಲಿ ತಗ್ಗು ಪ್ರದೇಶಗಳಿಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿ ಜಲಪ್ರವಾಹ ಉಂಟಾಗಿದೆ. ಉತ್ತರಕಾಶಿಯ ಸ್ಯಾನಚಟ್ಟಿ ಸಮೀಪ ಭಾರಿ ಭೂಕುಸಿತ ಉಂಟಾಗಿದೆಯಂತೆ. ಯಮುನೋತ್ರಿ ಹೈವೇಯ ಹಾನಿಯಾಗಿ ಸಂಪೂರ್ಣ ಆ ಮಾರ್ಗ ಬಂದ್ ಆಗಿದೆ. ಭೂಕುಸಿತದ ಭೀತಿಯಿಂದಾಗಿ ಚಾರ್ ಧಾಮ್ ಯಾತ್ರೆಗೆ ನಿರ್ಬಂಧ ಹೇರಲಾಗಿದ್ದು ಡೆಹ್ರಾಡೂನ್, ನೈನಿತಾಲ್, ಚಮೋಲಿ, ರುದ್ರಪ್ರಯಾಗ್ ಮತ್ತು ಪಿಥೋರಗಢದಲ್ಲಿ ಹಠಾತ್ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ದೇವಭೂಮಿ ಉತ್ತರಾಖಂಡ್ನಲ್ಲಿ ವರುಣಾರ್ಭಟ ಮುಂದುವರಿತಾ ಇದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ರಣಮಳೆಗೆ ಅಲಕಾನಂದ, ಮಂದಾಕಿನಿ, ರುದ್ರಪ್ರಯಾಗದ ಸುತ್ತಮುತ್ತ ಪ್ರದೇಶಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನೋಡ್ತಾ ಇದ್ದಂತೆ ಪ್ರವಾಹ ಉಂಟಾಗಿದೆ ಅನ್ನೋದು ಸದ್ಯಕ್ಕಿರುವಂತಹ ಆತಂಕ. ಹಂಗಾಗಿ ಕೆಲ ತಂಡಗಳನ್ನ ಪ್ರವಾಸಿಗರಿಗೆ ಸದ್ಯಕ್ಕೆ ಅಲ್ಲಿ ಹೇರಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಯಮುನೋತ್ರಿ ಹೈವೇ ಕಂಪ್ಲೀಟ್ ಆಗಿ ಆ ಸಂಪರ್ಕ ಕಡಿತ ಆಗಿ ಹೋಗಿದೆ. ಅಲ್ಲಿ ಓಡಾಡೋದಕ್ಕೆ ಆಗಲ್ಲ. ನೀವು ಭೂಕುಸಿತ ಉಂಟಾಗಿದೆ ಅಂತ ನೋಡಿ ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನುವಂಥ ಆತಂಕ ಸಹಜವಾಗಿ ಆ ಭಾಗದಲ್ಲಿ ಇದೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ರಣಮಳೆಯ ಆರ್ಭಟ ಮುಂದುವರಿತಾ ಇದೆ. ಸಿರ್ಮೌರ್, ಸೋಲನ್ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. 75ಕ್ಕೂ ಹೆಚ್ಚು ಗ್ರಾಮೀಣ ರಸ್ತೆಗಳು, ಹೆದ್ದಾರಿಗಳು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆಯಂತೆ ಯಮುನಾ ಮತ್ತು ಗಿರಿ ನದಿಗಳು. ನದಿ ತೀರದ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗೋದಕ್ಕೆ ಸೂಚನೆ ನೀಡಲಾಗಿದೆ. ಸದ್ಯಕ್ಕೆ ಕಿನ್ನೌರ್ ಸಮೀಪದ ಲಿಪ್ಪಾ ಬಳಿ ಭೂಕುಸಿತ ಉಂಟಾಗಿದೆಯಂತೆ. ಮನೆಗಳಿಗೆ ಭಾರಿ ಪ್ರಮಾಣದಲ್ಲಿ ಕೆಸರು ಮಿಶ್ರಿತ ನೀರು ತುಂಬಿಕೊಂಡಿದೆ ಮನೆ ಒಳಗಡೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ರಣಮಳೆಯ ಆರ್ಭಟ ಮುಂದುವರಿತಾ ಇದ್ದು ಸಿರ್ಮೌರ್, ಸೋಲನ್ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಇದ್ದಕ್ಕಿದ್ದಂತೆ 75ಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿ ಹೋಗಿದೆ. ಕಿನ್ನೌರ್ ಸಮೀಪ ಭೂಕುಸಿತ ಉಂಟಾಗಿದೆ. ಮನೆಗಳಿಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಬಹುತೇಕ ಪ್ರದೇಶಗಳು ಜಲಾವೃತ ಆಗಿ ಹೋಗಿದೆ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನೀರು ಅನ್ನುವಂತಹ ಪರಿಸ್ಥಿತಿ ಹಿಮಾಚಲ ಪ್ರದೇಶದ ಬಹುತೇಕ ನಗರಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. खोल जाए तो भाई पानी का